ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ, ಏನು KEA ಅಂತ 1000 ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ಅಧಿಸೂಚನೆಯನ್ನು ಈ ಹಿಂದೆ ಹೊರಡಿಸಲಾಗಿತ್ತು. ದಿನಾಂಕ 4/3/2024 ಅಪ್ಲಿಕೇಶನ್ ಹಾಕೋಕ್ಕೆ ದಿನಾಂಕ ನಿಗದಿಯಾಗಿತ್ತು. ಆದರೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಲಿಲ್ಲ. ಯಾಕಪ್ಪ ಅಂತಂದರೆ KEAದವರು 7ನೇ ತಾರೀಕು 3ನೇ ತಿಂಗಳು 2024 ಒಂದು ನೋಟಿಫಿಕೇಶನ್ ಬಿಟ್ಟರು. ಅರ್ಜಿ ಶುಲ್ಕಕ್ಕೆ ಸಂಬಂಧಿಸಿದಂತೆ ಒಂದು ರೀಸನನ್ನು ಕೊಟ್ಟೇನಪ್ಪ ಅಂತಂದ್ರೆ ಈ ಒಂದು ಅಪ್ಲಿಕೇಶನ್ನ ಮುಂದೂಡಲಾಗಿದೆ ಅಂತೇಳಿ ನೋಟಿಫಿಕೇಶನ್ ಬಿಟ್ಟಿದ್ದರು. ಆ ಒಂದು ಅಪ್ಲಿಕೇಶನ್ ಡೇಟ್ನ ಮುಂದೂಡಲಾಗಿದೆ ಸ್ನೇಹಿತರ, ಮುಂದೂಡಲಾಗಿತ್ತು. ಮತ್ತೆ ಏನಪ್ಪ ಅಂತಂದ್ರೆ ಈ ಒಂದು ಅಪ್ಲಿಕೇಶನ್ ಈಗ ಎಲೆಕ್ಷನ್ ಟೈಮ್ ಬಂದಿದೆ, MP ಎಲೆಕ್ಷನ್ ಲೋಕಸಭೆ ಚುನಾವಣೆ ಹತ್ತಿರ ಬಂದಿರೋದ್ರಿಂದ ಏನಪ್ಪ ಅಂತಂದರೆ ಈ ಒಂದು ಅಪ್ಲಿಕೇಶನ್ಗಳನ್ನು ತುಂಬಲು ಸಾಧ್ಯವಾಗ್ತಿಲ್ಲ ಅಂತೇಳಿದೆ. ಯಾಕಪ್ಪ ಅಂತಂದ್ರೆ ಕೋಡ್ ಆಫ್ ಕಂಡಕ್ಟ್ ಇದೆ. ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ಯಾವುದೇ ಒಂದು ನೋಟಿಫಿಕೇಶನ್ ಹೊಡಿಸ್ಬೇಕಂದ್ರೆ ಹಿಂಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಬೇಕಪ್ಪ ಅಂತಂದರೆ ಕೇಂದ್ರ ಚುನಾವಣಾ ಆಯೋಗದ ಒಂದು ಒಪ್ಪಿಗೆ ಮೇರೆಗೆ ಏನಪ್ಪ ಅಂತಂದ್ರೆ ಅದರ ಒಪ್ಪಿಗೆ ಮೇರೆಗೆ ಈ ಒಂದು ಅಧಿಸೂಚನೆಗಳನ್ನು ಹೊರಡಿಸುವುದು. ಮತ್ತು ಏನೇ ಇದ್ದರೂ ಕೂಡ ರಾಜ್ಯ ಸರ್ಕಾರ ಏನಪ್ಪ ಅಂತಂದ್ರೆ ಚುನಾವಣಾ ಆಯೋಗದ ಒಂದು ಒಪ್ಪಿಗೆ ತೆಗೆದುಕೊಂಡು ಈ ಒಂದು ಅಪ್ಲಿಕೇಶನನ್ನು ಶುರು ಮಾಡಬೇಕಾಗುತ್ತೆ. ಅದಕ್ಕೆ ಪ್ರೊಸೆಸ್ ಇದೆ ಸ್ನೇಹಿತರೆ. ಯಾಕಪ್ಪ ಅಂತಂದ್ರೆ ಕೋಡ್ ಆಫ್ ಕಂಡಕ್ಟ್ ಇದ್ದ ಕಾರಣ ಅದೊಂದು ಪ್ರೊಸೀಜರ್ ಇದೆ. ಆದ್ದರಿಂದ ಇದೊಂದು ಭಾರಿ ವಿಳಂಬವಾಗ್ತಿದೆ ಈ ಒಂದು ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ. KEA ಅವರು ಒಂದು ಏನಪ್ಪ ಅಂತಂದರೆ ಫೀಸ್ ಕಡಿಮೆ ಮಾಡುವ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದು, ಅದನ್ನು ಶೀಘ್ರದಲ್ಲಿ ಏನಪ್ಪ ಅಂತಂದ್ರೆ ಒಂದು ದಿನಾಂಕವನ್ನು ನಿಗದಿಪಡಿಸಿ ಆಮೇಲೆ ಏನಪ್ಪ ಅಂತಂದ್ರೆ ಅಪ್ಲಿಕೇಶನನ್ನು ತೆಗೆದುಕೊಳ್ಳುವಂಥದ್ದು, ಆನ್ಲೈನ್ ಅಪ್ಲಿಕೇಶನ್ನ ತುಂಬಿಕೊಳ್ಳುವಂಥದ್ದು. ಎಲ್ಲವೂ ಅಂದುಕೊಂಡಂತೆ ನಡೆದರೆ ಸ್ನೇಹಿತರೆ 4ನೇ ತಾರೀಕು 3ನೇ ತಿಂಗಳು 2024 ಏನಪ್ಪ ಅಂತಂದ್ರೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿ ಇಷ್ಟೊತ್ತಿಗೆ 10 ಲಕ್ಷಕ್ಕಿಂತ ಹೆಚ್ಚು ಅರ್ಜಿಗಳು ಬರ್ತಿದ್ವು. ಅಂದರೆ ಏನಪ್ಪ ಅಂತಂದ್ರೆ ಅಪ್ಲಿಕೇಶನನ್ನು ಕರೀಲೇ ಇಲ್ಲ. ಈಗ ಏನಪ್ಪ ಅಂತಂದ್ರೆ ಸ್ಪರ್ಧಾರ್ಥಿಗಳು ಏನಪ್ಪ ಅಂತಂದರೆ ಈ ಒಂದು ಕೆಲವು ಸ್ಪರ್ಧಾರ್ಥಿಗಳಿಗೆ ಈ ಒಂದು ಅಪ್ಲಿಕೇಶನ್ನ ಮುಂದೂಡಲಾಗಿದೆ ಅನ್ನೋದೇ ಗೊತ್ತಿರಲ್ಲ. ಸೈಬರ್ ಸೆಂಟ್ರಿಗೆ ಹೋಗಿ ಅಪ್ಲಿಕೇಶನ್ ಹಾಕೋಕ್ಕೆ ತಿರುಗಾಡ್ತಾ ಇದ್ದಾರೆ ಸ್ನೇಹಿತರೆ. ಇಂಥ ಬೇಸಿಗೆಯಲ್ಲಿ ಏನಪ್ಪ ಅಂತಂದ್ರೆ ಸ್ಪರ್ಧಾರ್ಥಿಗಳ ನೋವು ಅದೆಂಥದ್ದಂತ ನಿಮಗೆ ಓದ್ತಾ ಇರೋರಿಗೆ ಗೊತ್ತಿರುತ್ತೆ ಸ್ನೇಹಿತರೆ. ನಾನು ಹೆಚ್ಚಿಗೆ ಹೇಳಬೇಕಾಗಿಲ್ಲ ನಿಮಗೆ. ಯಾಕಪ್ಪ ಅಂತಂದರೆ ಈ ಒಂದು ಸರ್ಕಾರವೇ ಹಾಗೆ ಸ್ನೇಹಿತರೆ, ತಮ್ಮ ಒಂದು ಎಲೆಕ್ಷನ್ಗೆ ಕೊಟ್ಟಂಥ ಒಂದು ಪ್ರಿಫರೆನ್ಸ್ ಅಂದರೆ ವಿದ್ಯಾರ್ಥಿಗಳ ಜಾಬ್ಗೆ ಆಗಿರ್ಬೋದು, ನಿರುದ್ಯೋಗವನ್ನು ಹೊಡೆದೋಡಿಸಲು ಅಷ್ಟೊಂದು ಪ್ರಿಫರೆನ್ಸ್ ಕೊಡೋದಿಲ್ಲ ಸ್ನೇಹಿತರೆ. ಈ ಒಂದು ಸ್ಪರ್ಧಾರ್ಥಿಗಳ ಜೀವನದಲ್ಲಿ ಅಕ್ರಮದ ಕಳ್ಳಾಟ ಆಡುವುದು ಇಂಥವೆಲ್ಲ ಸರ್ವೇ ಸಾಮಾನ್ಯ ಆಗಿಬಿಟ್ಟವೆ ಸ್ನೇಹಿತರೆ ಇಂದಿನ ಕಾಲದಲ್ಲಿ. ಅದೊಂದು ಇರಲಿ ಸ್ನೇಹಿತರೆ, ಅದು ಒಂದು ದೊಡ್ಡ ಜಾಲವೇ ಇದೆ. ಈ ಒಂದು ಅಪ್ಲಿಕೇಶನ್ನು ಚುನಾವಣಾ ಆಯೋಗ ಒಪ್ಪಿಗೆ ಕೊಟ್ಟರೆ ಏಪ್ರಿಲ್ 10ರ ಒಳಗಾಗಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತವೆ. ಇಲ್ಲ ಅಂದರೆ ಲೋಕಸಭೆ ಎಲೆಕ್ಷನ್ ಮುಗಿದ ನಂತರವೇ ಏನಪ್ಪ ಅಂತಂದರೆ ಈ ಒಂದು ಅರ್ಜಿಗಳು ಸ್ಟಾರ್ಟ್ ಆಗ್ತವೆ. ಸೊ ಇದಿಷ್ಟಾಗಿತ್ತು ಸ್ನೇಹಿತರೆ, ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳ ಒಂದು ಅರ್ಜಿಯನ್ನು ಯಾವಾಗ ಬಿಡ್ತಾರೆ ಅಂತೇಳಿ ಒಂದು ಸಣ್ಣ ಕ್ಲಾರಿಫಿಕೇಷನ್ ಕೊಡಬೇಕಾಗಿ ಈ ಒಂದು ವಿಡಿಯೋ ಮಾಡಿದೆ ಸ್ನೇಹಿತರೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಅಂತ ಹೇಳ್ತಾ, ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ ಸ್ನೇಹಿತರೆ.